ಹಾಯ್ ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೌದು, 1.49 ಲಕ್ಷ ಹಣ ಸಿಕ್ಕಿದ್ದು ನಿಜ. ಆದ್ರೆ ಹೇಗೆ ಸಿಕ್ತು ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ನೀವು ಕೂಡ ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀರಾ ಅಲ್ವಾ? ಬನ್ನಿ, ಇದು ಕಲಬುರಗಿಯಲ್ಲಿ ನಡೆದಿರ್ತಕ್ಕಂತಹ ನಿಜವಾದ ನೈಜ ಘಟನೆ. ಇದು ಮಾರ್ಚ್ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಕಲಬುರಗಿಯಲ್ಲಿ ಪ್ರಶಾಂತ್ ನಗರದಲ್ಲಿ ನಿವೃತ್ತ ಸರ್ಕಾರಿ ನೌಕರರೊಬ್ರು, ಅವ್ರ ಹೆಸರು ಮಧ್ವೇಶ ಕುಲಕರ್ಣಿ ಅಂತ ಹೇಳ್ಬಿಟ್ಟು, ಅವರು ಕಳೆದ ಮಾರ್ಚ್ ತಿಂಗಳಲ್ಲಿ ಬೆಂಗಳೂರಿನ ಮಗನ ಮನೆಗೆ ಅಂತ ಹೇಳ್ಬಿಟ್ಟು ತನ್ನ ಹೆಂಡತಿಯನ್ನ ಕರ್ಕೊಂಡು ಹೊರಟಿರ್ತಾರೆ. ಹೋಗೋ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಚಿನ್ನಾಭರಣಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸೇಫ್ ಆಗಿರ್ಲಿ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ತುಂಬಾ ಅತಿಯಾದ ಬುದ್ಧಿಯನ್ನ ಉಪಯೋಗಿಸಿ ಏನ್ ಮಾಡ್ತಾರೆ, ವಾಷಿಂಗ್ ಮಿಷಿನ್ ಒಳಗಡೆ ಇಟ್ಟು ಹೋಗ್ತಾರೆ. ಮನೆಯಲ್ಲಿ ಯಾರು ಇಲ್ದೇ ಇರೋದನ್ನ ಗಮನಿಸಿದ ಕಳ್ಳರು ಏನ್ ಮಾಡ್ತಾರೆ ಅಂತಂದ್ರೆ, ಪಾಪ ಬಾಗಿಲು ಕಿಟಕಿ ಎಲ್ಲವನ್ನ ಮುರಿದ್ಬಿಟ್ಟು, ಅವ್ರ ಎಂತ ಬಡ್ಡಿ ಮಕ್ಳು ಇರ್ಬೇಕು ಅಂದ್ರೆ ಇಡೀ ಮನೆ ಜಾಲಾಡಿದ್ದಲ್ದೇನೆ ಕಡೆಗೆ ವಾಷಿಂಗ್ ಮಿಷಿನ್ ಕೂಡ ಅವರು ಬಿಟ್ಟಿರ್ಲಿಲ್ಲ. ಅಲ್ಲೂ ಕೂಡ ತೆಗೆದು ಕಿತ್ತು ಎಲ್ಲ ನೋಡಿದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ಅವರಿಗೆ ಚೆನ್ನಾಗಿ ಹಣ ಸಿಗುತ್ತೆ. 1.49 ಲಕ್ಷ ರು ಮೌಲ್ಯ ಚಿನ್ನಾಭರಣ, ಕ್ಯಾಶು ಎಲ್ಲ ಸಿಗತ್ತೆ. ಮನೇಲಿ ಯಾರು ಇಲ್ದೇ ಇರೋದನ್ನ ನೋಡಿಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕಳ್ಳರು ಮನೆಗೆ ನುಗ್ಬಿಟ್ಟಿದ್ದಾರೆ. ನುಗ್ಗಿದಾಗ ಮನೆಯೆಲ್ಲ ಚೆನ್ನಾಗಿ ಜಾಲಾಡಿದ್ದಾರೆ. ಅವರು ಏನನ್ನು ಬಿಟ್ಟಿಲ್ಲ, ವಾಷಿಂಗ್ ಮಿಷಿನ್ ಬಿಟ್ಟಿಲ್ಲ. ಕೊನೆಗೆ ಆ ವಾಷಿಂಗ್ ಮಿಷಿನ್ ಅನ್ನು ಕೂಡ ಜಾಲಾಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಾಗಿದೆ ಅಂತಂದ್ರೆ, ಅವರಿಗೆ ಅವ್ರಿಗೆ ಬೇಕಾಗಿರೋದೆಲ್ಲ ಸಿಕ್ಬಿಟ್ಟಿದೆ. ಪಾಪ ಅವರು ಹೋಗಿದ್ರಲ್ವಾ ಬೆಂಗಳೂರಿಗೆ ಮಗನ ಮನೆಗೆ, ವಾಪಸ್ ಬಂದು ಬೆಂಗಳೂರಿಂದ ವಾಪಸ್ ಯಾವಾಗ ಬರ್ತಾರೆ ಅಂದ್ರೆ ಜೂನ್ 6ನೇ ತಾರೀಕು ಬರ್ತಾರೆ ರೀಸೆಂಟ್ ಆಗಿ. ಅವಾಗ ಬಂದಾಗ ನೋಡ್ತಾರೆ ಮನೇಲಿ ಎಲ್ಲ ಕಳ್ತನ ಆಗಿರತ್ತೆ, ಬಟ್ಟೆ ಎಲ್ಲ ಕಿತ್ತಾಕಿರ್ತಾರೆ. ಕೊನೆಗೆ ಹೋಗಿ ಅಲ್ಲಿ ವಾಷಿಂಗ್ ಮಿಷಿನ್ ಅನ್ನ ನೋಡಿದ್ರೆ ತುಂಬಾ ಬುದ್ಧಿವಂತಿಕೆ ಮಾಡಿ ಇಟ್ಟೋಗ್ಬಿಟ್ಟಿದ್ರಲ್ಲ. ಪಾಪ ಅವ್ರು ಹೋಗ್ಲಿ ನೋಡಿ ಅದ್ರೊಳಗೆ ಏನೇನಿತ್ತು ಅಂತಂದ್ರೆ, ಚಿನ್ನದ ತಾಳಿ ಇಟ್ಟಿದ್ದಾರೆ, ಬೆಳ್ಳಿ ಪೂಜಾ ಸಾಮಾನುಗಳನ್ನ ಇಟ್ಟಿದ್ದಾರೆ, 80,000 ಕ್ಯಾಶ್ ಅನ್ನು ಕೂಡ ಇಟ್ಟೋಗಿದ್ದಾರೆ. ನೋಡಿ, ತಾಳಿಯನ್ನ ಕತ್ತಲ್ಲಿ ಹಾಕೊಂಡೋದ್ರೆ ಹೊರಗಡೆ ಕಳ್ಳರ ಕಾಟ, ಅದು ಸೇಫ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ಬಂಗಾರದ ತಾಳಿಯನ್ನ ಮನೇಲಿ ಬಿಟ್ಟು ಹೋಗಿದ್ದಾರೆ. ಅಟ್ಲೀಸ್ಟ್ 80,000 ಕ್ಯಾಶ್ ಅನ್ನೋದು ತಗೊಂಡೋಗಿದಾರ ಕೈಯಲ್ಲಿ, ಅದೇನ್ ಭಾರ ಆಗ್ತಿರ್ಲಿಲ್ಲ, ಅದು ಕೂಡ ಸೇಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಏನೋ ಮನೇಲಿ ಇರ್ಲಿ ಅಂತ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಇನ್ ಬೆಳ್ಳಿ ಪೂಜಾ ಸಾಮಾನಂತೂ ತಗೊಂಡು ಹೋಗಕ್ಕಾಗಲ್ಲ, ಅವನ್ನಂತೂ ಇಟ್ಟು ಹೋಗ್ಲೇಬೇಕಿತ್ತು, ಇಟ್ಟೋಗಿದ್ದಾರೆ. ಇಷ್ಟೆಲ್ಲವನ್ನ ಇಟ್ಟು ಹೋಗಿರೋ ಅವರು, ಅದು ಒಟ್ಟು ಟೋಟಲ್ 1.49 ಲಕ್ಷ ಅಷ್ಟು ಬೆಲೆಯನ್ನ ಬಾಳುತ್ತೆ. ಕ್ಯಾಶು, ತಾಳಿ, ಬೆಳ್ಳಿ ಸಾಮಾನು ಎಲ್ಲ ಸೇರಿ. ಆಯ್ತಾ? ಹೀಗೆ ಇಟ್ಟು ಹೋಗ್ಬಿಟ್ಟಿದಾರ. ಅದ್ ಕೊನೆಗೆ ಕಳ್ಳರ ಕೈಗೆ ಸಿಕ್ಕು ಕಳ್ತನ ಆಗಿ ಹೋಗ್ಬಿಟ್ಟಿದೆ. ಈ ರೀತಿಯಾಗಿ ಒಂದು ಘಟನೆ ಅಂತಕ್ಕಂಥದ್ದು ನಡೆದಿದೆ. ಅದನ್ನೇ ನಾನು ನಿಮಗೆ ಹೇಳಿದ್ದು, ವಾಷಿಂಗ್ ಮಿಷಿನ್ ಅಲ್ಲಿ ಇಟ್ಟಿದ್ದ ಚಿನ್ನಾಭರಣದ ಕಳವು. ಯಾಕೆ ನಾನು ನಿಮಗೆ ಈ ವಿಚಾರವನ್ನ ಹೇಳಕ್ ಬಂದೆ ಅಂತಂದ್ರೆ, ನಾವು ತುಂಬಾ ಬುದ್ಧಿವಂತಿಕೆ ಮಾಡಿ ಸೇಫ್ ಆಗಿರ್ಲಿ, ಇವತ್ತು ಕಳ್ಳರ ಕಾಟ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಈ ರೀತಿಯಾಗಿ ಮನೆಯಲ್ಲಿ ಎಲ್ಲೆಲ್ಲೋ ಇಟ್ಟೋಗ್ಬಿಟ್ರೆ ಅವರಿಗೆ ಸಿಗಲ್ಲ ಕಳ್ಳರಿಗೆ ಅಂತ ಹೇಳಿ ಅನ್ಕೊಂಡು ನಾವ್ ಇಟ್ಟು ಹೋಗ್ಬಿಡ್ತೀವಿ. ಆದ್ರೆ ಅವ್ರು ನಮಗಿಂತ ಹೆಚ್ಚಿನ ಬುದ್ಧಿವಂತರು ಇರ್ತಾರೆ, ಎಲ್ಲಾ ರೀತಿಯ ಟ್ರಿಕ್ಸ್ ಗಳನ್ನ ನೋಡ್ಕೊಂಡ್ ಬಂದಿರ್ತಾರೆ ಅವರು. ಆದ್ರಿಂದ ಅವರು ಯಾವುದೇ ಜಾಗವನ್ನ ಬಿಡದೇನೆ ಚೆನ್ನಾಗಿ ಜಾಲಾಡಿ ಹುಡುಕಿ. ಆದ್ರೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸಣ್ಣ ಪುಟ್ಟ ವಸ್ತುಗಳು ಕ್ಯಾರಿ ಮಾಡೋ ಅಂತದ್ದು, ಸೇಫ್ ಆಗಿ ತಗೊಂಡ್ ಹೋಗುವಂಥದ್ದನ್ನ ದಯವಿಟ್ಟು ಮನೆಗೆ ಇಡ್ದೇನೆ ತಗೊಂಡ್ ಹೋಗಿ, ಇಲ್ಲ ಬ್ಯಾಂಕ್ ಲಾಕರ್ ಅಲ್ಲಿ ಇಡೋದಿಕ್ಕೆ ಇಷ್ಟಪಡಿ. ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ರೆ ಇನ್ನೂ ಒಳ್ಳೇದು. ಆಯ್ತಾ? ಆ ಬ್ಯಾಂಕ್ಗಳಲ್ಲಿ ಕೂಡ ಹಗರಣಗಳು ನಡೆದಿದೆ, ಇಲ್ಲ ಅಂತಲ್ಲ. ಅಲ್ಪ ಸ್ವಲ್ಪ ಇಡೋದಕ್ಕೆ ಏನಾಗಲ್ಲ ಅಂತ ನನ್ನ ಭಾವನೆ. ಈ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ಮುಂದೆ ನೀವೇನಾದ್ರೂ ಊರು ಕೇರಿಗಳಿಗೆ ಹೋಗುವಾಗ ಈ ರೀತಿ ಒಂದು ತಲೆಯನ್ನ ತುಂಬಾ ಉಪಯೋಗಿಸಿ ಇಟ್ಟು ಹೋದ್ರೆ ಕಳ್ಳರಿಗೆ ತಗೊಳೋದಿಕ್ಕೆ ಇನ್ನೂ ಈಸಿ. ನೋಡಿ, ಬೀಗ ಹೊಡಿಯಂಗಿಲ್ಲ, ಬೀಗ ಹಾಕಂಗಿಲ್ಲ, ಎಷ್ಟು ಈಸಿಯಾಗಿ ವಾಷಿಂಗ್ ಮಿಷಿನ್ ಕ್ಯಾಪ್ ಓಪನ್ ಮಾಡಿದ್ರು ಬಂಗಾರ ಒಡವೆಗಳನ್ನೆಲ್ಲ ತಗೊಂಡೋದ್ರು ಅಲ್ವಾ? ಈ ರೀತಿ ಯಾರಿಗೂ ಆಗ್ಬಾರ್ದು ಅಂತ ನಾನು ಈ ವಿಚಾರವನ್ನ ಶೇರ್ ಮಾಡ್ಕೊಂಡೆ. ಕಲಬುರಗಿಯಲ್ಲಿ ಇನ್ನೊಂದು ನಡೆದಿರ್ತಕ್ಕಂತಹ ಘಟನೆ ಏನಪ್ಪಾ ಅಂತಂದ್ರೆ, 9 ಲಕ್ಷ ರೂಪಾಯಿ ಹಳೆ ನೋಟುಗಳು ಸಿಕ್ಕಿದಾವೆ ಕಲಬುರಗಿಯಲ್ಲೇನೆ. ಆದ್ರೆ ಇದ್ರಲ್ಲೇ ಅದೇ ವಿಚಾರವನ್ನ ಹೇಳ್ತೀನಿ ನೋಡಿ. ಲೋಕಾಯುಕ್ತರ ದಾಳಿಗೆ ಒಳಗಾಗಿ ಇರ್ತಕ್ಕಂಥ PW ನಿವೃತ್ತ, ಅವರು ರಿಟೈರ್ಡ್ ಇಂಜಿನಿಯರ್ ಮಾಣಿಕ್ ಕನಕನಕಟ್ಟಿ ಅಂತ, ಅವ್ರ ಬ್ಯಾಂಕ್ ಲಾಕರ್ ನಲ್ಲಿ 2016ರಲ್ಲಿ ಅವ್ರೇನ್ ಮಾಡಿದ್ದಾರೆ, ಒಂದು ಅಕೌಂಟ್ ಅಮಾನ್ಯ ಆಗ್ಬಿಟ್ಟಿದೆ ಅದು. ಆಯ್ತಾ? ಅದ್ರಲ್ಲಿ ಏನಿದೆ ಅಂತಂದ್ರೆ 1000 ರೂಪಾಯಿ ನೋಟುಗಳು, 9 ಲಕ್ಷ ಅಷ್ಟು 1000 ರೂಪಾಯಿದು ಬಂಡಲ್ಗಳು, 9 ಲಕ್ಷ ರೂಪಾಯಿದು ಸಿಕ್ಕಿದೆ. ಅವರು SBI ಶಾಖೆ ಲಾಕರ್ನಲ್ಲಿ ಇಟ್ಟಿದ್ರಂತೆ. ಸಂಗಮೇಶ್ವರ ಬಡಾವಣೆಯಲ್ಲಿ ಇರ್ತಕ್ಕಂಥ SBI ಶಾಖೆನಲ್ಲಿ ಅವರು ಇಟ್ಟಿದ್ರಂತೆ ಈ ಬಂಡಲ್ಗಳು ಒಟ್ಟು. ಆಮೇಲೆ ಜೊತೆಗೆ 20 ತೊಲ ಚಿನ್ನಾಭರಣ ಕೂಡ ಇದೆ ಆ ಲಾಕರ್ ಅಲ್ಲಿ.
ಹಾಗೇನೆ 10 ವರ್ಷದ ಹಿಂದೆ, ಈ 10 ವರ್ಷದ ಹಿಂದೆ ಅದು ಅಕೌಂಟ್ ಏನಾಗಿದೆ, ಡೆಡ್ ಆಗಿದೆ. ಆದ್ರೂ ಕೂಡ ನೋಟುಗಳು ಅಷ್ಟು ದಿನ ಅಲ್ಲಿದಾವಲ್ಲ ಅನ್ನೋದೇ ಯಾಕೆ ಅನ್ನೋದೇ ಎಲ್ಲರಿಗೂ ಪ್ರಶ್ನೆ. ಡೆಡ್ ಆಗಿದ್ರು ಕೂಡ ಅಷ್ಟು 9 ಲಕ್ಷ ರೂಪಾಯಿ ದುಡ್ಡು ಹೆಂಗಿದೆ ಅಲ್ಲಿ ಅನ್ನೋದೇ ಇವಾಗ ಎಲ್ಲರಿಗೂ ಮೂಡಿರ್ತಕ್ಕಂಥ ಪ್ರಶ್ನೆ. ವಿಚಾರಗಳನ್ನ ದಿವಸ ಹೀಗೆ ತಿಳ್ಕೊತಾ ಹೋಗೋಣ. ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋವನ್ನ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.